ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ. ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ. ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ. 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ. ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು, ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು, ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು. ಅವರು ಜಲ, ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ, ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೆ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು, ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ.
ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000ಕ್ಕೂ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ ₹75 ಸ್ಮರಣಾರ್ಥ ನಾಣ್ಯ ಮತ್ತು ₹5 ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, UAE ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ. ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು. Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations. ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು-ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, JP ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.